Today we will solve 2000 prelims question. This question is regarding medieval history. This question is regarding medieval history. Question in ಕೇಳಿದಾರೆ ಅಂತಂದ್ರೆ in medieval India the designation Mahattara and Patikala were used for option A military officers, option B village headmen, option C specialists in Vedic rituals, option D chiefs of craft guilds. ಈ ಕ್ವಶನ್ ಅಬ್ಸರ್ವ್ ಮಾಡಿದ್ರೆ ಮೆಡಿವಲ್ ಇಂಡಿಯಾ ಮತ್ತೆ ಏನ್ಷಿಯಂಟ್ ಇಂಡಿಯಾದಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಎಲ್ಲಿಂದ ಬರ್ತಾವ ಅಂತಂದ್ರೆ ದೇ ವಿಲ್ ಆಸ್ಕ್ ದ ಟರ್ಮ್ಸ್. ಅವ್ರು ಏನ್ ಕೇಳ್ತಾರೆ ಅಂತಂದ್ರೆ ಟರ್ಮ್ಸ್ ನ ಕೇಳ್ತಾರೆ. ಇಲ್ಲಿ ಅಬ್ಸರ್ವ್ ಮಾಡಿರ್ಬೋದು ಮಹಾತ್ತರ ಮತ್ತು ಪಟ್ಟಕಲೆ ಅನ್ನೋದು ಏನಂತಂದ್ರೆ ಟರ್ಮ್ಸ್ ಗಳು. ಅಂದ್ರೆ ನೀವು ಏನ್ ಓದ್ಬೇಕಂತಂದ್ರೆ ಟರ್ಮ್ಸ್ ಓದಬೇಕು. ಫಾರ್ ಎಕ್ಸಾಂಪಲ್ ಮಹಾತ್ತಾರ ಅಂದ್ರೆ ಇವ್ರಿಗೆ ದ ಗ್ರೇಟ್ ಒನ್ಸ್ ಅಂತ ಕರೀತಾರೆ. ದ ಗ್ರೇಟ್ ಒನ್ಸ್ ಆರ್ ಎಲ್ಡರ್ಲಿ ಅಂದ್ರೆ ಊರಲ್ಲಿರುವಂತಹ ಹಿರಿಯ ವ್ಯಕ್ತಿಗಳು ಅಥವಾ ಗ್ರೇಟ್ ಒನ್ಸ್ ಅಂತ ಕರೀತಾರೆ ಮಹಾತ್ತರ. ಪಟ್ಟಕಿಲ ಅಂದ್ರೆ ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಆರ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್, ಆ ಹಳ್ಳಿಯಲ್ಲಿರುವ ಪ್ರಭಾವಿತ ವ್ಯಕ್ತಿ ಅಥವಾ ಪ್ರಭಾವ ಹೊಂದಿರುವ ವ್ಯಕ್ತಿ. ಇವರು ಇಬ್ರು ಜನ ಎಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರು ಅಂತಂದ್ರೆ ದೇ ಯೂಸ್ ಟು ಪಾರ್ಟಿಸಿಪೇಟ್ ಇನ್ ವಿಲೇಜ್ ಅಸೆಂಬ್ಲಿ. ಎಲ್ಲಿ ಇದೆಲ್ಲಿ ಇರ್ತಂದ್ರೆ ಸೌತ್ ಇಂಡಿಯಾ, ದಕ್ಷಿಣ ಭಾರತದಲ್ಲಿ. ಪ್ರಮುಖವಾಗಿ ಯಾವ್ದು ರಾಜ್ಯ ಅಂತಂದ್ರೆ ಚೋಳ ರಾಜ್ಯ, ಚೋಳ ಕಿಂಗ್ಡಮ್. ನೆನಪಿಟ್ಕೋರಿ ಎಲ್ಲಿ ಅಂತಂದ್ರೆ ಚೋಳ ಕಿಂಗ್ಡಮ್ 9 ರಿಂದ 13 ಸೆಂಚುರಿವರೆಗೆ, 9 to 13th century. ಆ ಅಸೆಂಬ್ಲಿ ಏನಂತ ಕರೀತಿದ್ರು ಅಂತಂದ್ರೆ ದ ಅಸೆಂಬ್ಲಿ ವೇರ್ ಯೂಸ್ ಟು ಕಾಲ್ ಆಸ್ ಅ, ನಿಮ್ಗೆ ಗೊತ್ತಿರಬೇಕು ಅಸೆಂಬ್ಲಿ ಏನಂತ ಕರೀತಾರೆ ಅಂತಂದ್ರೆ ಊರ್ ಅಂತ ಹೇಳಿ ಕರೀತಿದ್ರು. ಊರ್ ಮತ್ತೆ ಸಭಾ ಅಂದ್ರೆ ಏನು, ಬ್ರಹ್ಮದೇವ ವಿಲೇಜಸ್, ಬ್ರಹ್ಮದೇವ ಹಳ್ಳಿಗಳು ಅಂತ ಕರೀತಿದ್ರು. ಇದು ನಾನ್ ಬ್ರಾಹ್ಮಿನ್, ಇವು ಸಭಾ ಅಂತಂದ್ರೆ ಬ್ರಾಹ್ಮಿನ್ ವಿಲೇಜಸ್. ಅಲ್ಲಿ ಯಾರ ಪಾತ್ರ ಇತ್ತು ಅಂತಂದ್ರೆ ಮಹಾಮತ್ರ ಮತ್ತು ಪಟ್ಟಕಿಲ ಇವರಿಬ್ರು ಎಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರು ಅಂತಂದ್ರೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರು. ಅಂದ್ರೆ ಇದು ಆನ್ಸರ್ ಏನಾಯ್ತು ಅಂತಂದ್ರೆ ದ ಆನ್ಸರ್ ಇಸ್ ವಿಲೇಜ್ ಹೆಡ್ಮನ್. ನಿಮ್ ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು ಮತ್ತೆ ಇನ್ನೊಂದು ಫ್ಯಾಕ್ಟ್ ಗೊತ್ತಿರಬೇಕು. ಅದಕ್ಕೆ ಎಸ್ ಆರ್ ನೋ ಟೈಪ್ ಆಫ್ ಕ್ವಶನ್ಸ್ ಗೊತ್ತಿದ್ರೆ ಬರೀಬೇಕು, ಇಲ್ಲಾಂದ್ರೆ ಬಿಟ್ಟು ಬರಬೇಕು. ಸೊ ಯು ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಫಾರ್ ಕಾನ್ಸೆಪ್ಟ್ ಆಸ್ ವೆಲ್ ಆಸ್ ಅ ಫ್ಯಾಕ್ಟ್. ಥ್ಯಾಂಕ್ ಯು.